ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ. ಈ ದಿನದ ಇಂಗ್ಲಿಷ್ ದಿನ ಒಂದಷ್ಟು ಹೊಸ ಇಂಗ್ಲಿಷ್ ಪದಗಳನ್ನ ಈ ವಿಡಿಯೋದಲ್ಲಿ ಕಲಿಯೋಣ. ತರಗತಿಯನ್ನ ಶುರು ಮಾಡೋದಕ್ಕಿಂತ ಮುಂಚೆ ನಿನ್ನೆಯ ವಿಡಿಯೋದ ಅಂತ್ಯದಲ್ಲಿ ನಾನು ನಿಮಗೆ ಒಂದು ಪ್ರಶ್ನೆಯನ್ನ ಕೇಳಿದ್ದೆ. ನಾನು ರಸ್ತೆ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದಾಗ ಕಾಲೆಡವಿ ಬಿದ್ದೆ. ಎಡಗೋದಕ್ಕೆ ಇಂಗ್ಲಿಷ್ ನಲ್ಲಿ ಏನಂತ ಕರಿತೀವಿ ಅಂತ ಕೇಳಿದ್ದೆ. ಸರಿಯಾದ ಉತ್ತರ ಸ್ಟಂಬಲ್. ಅನೇಕ ವೀಕ್ಷಕರು ಉತ್ತರವನ್ನ ಕಾಮೆಂಟ್ ಮಾಡಿದ್ರು. ಕಂಗ್ರ್ಯಾಚುಲೇಷನ್ಸ್ ನಿಮಗೆ ಅಂತ ಹೇಳ್ತಾ ಈ ದಿನದ ತರಗತಿಯನ್ನ ಶುರು ಮಾಡೋಣ ಸ್ನೇಹಿತರೆ. ಈ ದಿನದ ಮೊದಲ ಪದ ಸ್ವಿಂಗ್. SWING. ಸ್ವಿಂಗ್ ಅಂತಂದ್ರೆ ಸಡನ್ ಆಗಿ ಚೇಂಜ್ ಆಗೋದು ಸ್ನೇಹಿತರೆ, ಬದಲಾಗೋ ಸಡನ್ ಆಗಿ. ಒಬ್ಬ ವ್ಯಕ್ತಿ ತನ್ನ ಅಭಿಪ್ರಾಯವನ್ನ, ತನ್ನ ಮನಸ್ಥಿತಿಯನ್ನ ಸಡನ್ ಆಗಿ ಚೇಂಜ್ ಮಾಡೋದಿದೆಯಲ್ಲ, ಇದಕ್ಕೆ ಇಂಗ್ಲಿಷ್ ನಲ್ಲಿ ಸ್ವಿಂಗ್ ಅಂತ ಕರೀತಾರೆ. ಉದಾಹರಣೆ, ಪೀಪಲ್ ಸ್ವಿಂಗ್ ದೇರ್ ಒಪಿನಿಯನ್ ಆಸ್ ಪರ್ ದೇರ್ ಕನ್ವೀನಿಯನ್ಸ್. ಜನ ತಮ್ಮ ಕಂಫರ್ಟ್ಗೆ ತಕ್ಕಂತೆ ಅವರ ಅಭಿಪ್ರಾಯವನ್ನ ಏನ್ ಮಾಡ್ತಾರೆ, ಸ್ವಿಂಗ್, ಚೇಂಜ್ ಮಾಡ್ತಾರೆ. ಹೆಡ್ಲೈನ್ ನ ಗಮನಿಸಿ. ಮಲ್ಲಿಕಾರ್ಜುನ ಖರ್ಗೆ ಅವರು ಮೋದಿಜಿಯವರನ್ನ ಇಲ್ಲಿ ಟೀಕೆ ಮಾಡ್ತಾ ಇದ್ದಾರೆ. ಮೋದಿಜಿಯವರ ಫಾರಿನ್ ಪಾಲಿಸಿ, ವಿದೇಶಾಂಗ ನೀತಿ ಏನಿದೆ ಅದು ಪೆಂಡುಲಂ ತರ. ಪೆಂಡುಲಂ ಒಂಥರ ಹಿಂಗೆ ಆ ಕಡೆಯಿಂದ ಈ ಕಡೆಗೆ ಹೋಗ್ತಾ ಇರುತ್ತಲ್ಲ, ಆ ಪೆಂಡುಲಂ ತರ ಸಡನ್ ಆಗಿ ಸ್ವಿಂಗ್ ಆಗ್ತಾ ಇರುತ್ತೆ. ಅಂದ್ರೆ ಸಡನ್ ಆಗಿ ಚೇಂಜ್ ಆಗ್ತಾ ಇರುತ್ತೆ. ಸೊ ಸ್ನೇಹಿತರೆ, ನಿಮ್ಮ ಅಭಿಪ್ರಾಯವನ್ನ, ನಿಮ್ಮ ಮನಸ್ಥಿತಿಯನ್ನ ನೀವು ಸಡನ್ ಆಗಿ ಚೇಂಜ್ ಮಾಡೋದೇನಿದೆ, ಇದಕ್ಕೆ ಇಂಗ್ಲಿಷ್ ನಲ್ಲಿ ಸ್ವಿಂಗ್ ಅಂತ ಕರೆಯಲಾಗುತ್ತೆ. ಸ್ನೇಹಿತರೆ, ಮುಂದಿನ ಪದ ಮ್ಯಾಂಡೇಟ್. MANDATE. ಮ್ಯಾಂಡೇಟ್ ಅಂತಂದ್ರೆ ಗವರ್ನಮೆಂಟ್ ಹೊರಡಿಸುವಂತಹ ಅಧಿಕೃತ ಆದೇಶ. ಗವರ್ಮೆಂಟ್ ನೀಡತಕ್ಕಂತ ಆರ್ಡರ್, ಅದನ್ನ ನಾವೆಲ್ಲರೂ ಫಾಲೋ ಮಾಡ್ಲೇಬೇಕು. ಮಾಡ್ಲಿಲ್ಲ ಅಂತಂದ್ರೆ ಪೆನಾಲ್ಟಿ, ದಂಡ ಅಥವಾ ಜೈಲಿಗೆ ಹೋಗ್ಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಗವರ್ಮೆಂಟ್ ಅಧಿಕೃತ ಆದೇಶ, ಮ್ಯಾಂಡೇಟ್ ಏನು ಅಂತಂದ್ರೆ ಪಬ್ಲಿಕ್ ಪ್ಲೇಸ್ ಗಳಲ್ಲಿ ಸ್ಮೋಕ್ ಮಾಡುವಂತಿಲ್ಲ, ಮಾಡಿದ್ರೆ ಪೆನಾಲ್ಟಿ ಇರುತ್ತೆ. ಇಟ್ ಈಸ್ ಗವರ್ನಮೆಂಟ್ ಮ್ಯಾಂಡೇಟ್, ಸರ್ಕಾರದ ಅಧಿಕೃತ ಆದೇಶ ಟು ಬ್ಯಾನ್ ಸ್ಮೋಕಿಂಗ್ ಇನ್ ಪಬ್ಲಿಕ್. ಪಬ್ಲಿಕ್ ನಲ್ಲಿ ಸ್ಮೋಕ್ ಮಾಡೋದನ್ನ ಗವರ್ಮೆಂಟ್ ಅಧಿಕೃತ ಆದೇಶದ ಮೂಲಕ ಬ್ಯಾನ್ ಮಾಡಿದೆ. ಓಕೆ, ಸೊ ಹೆಡ್ಲೈನ್ ನ ಗಮನಿಸಿ. ಈಗ ಗವರ್ಮೆಂಟ್ ಮತ್ತೊಂದು ಅಧಿಕೃತ ಆದೇಶವನ್ನ ತರ್ತಾ ಇದೆ. ಅದೇನು ಅಂತಂದ್ರೆ, ಈ ಕಾರುಗಳು, ವೆಹಿಕಲ್ಗಳು V2V ಅನ್ನುವಂತಹ ಒಂದು ಕಮ್ಯುನಿಕೇಶನ್ ಡಿವೈಸ್ ಅನ್ನ ಅಡಾಪ್ಟ್ ಮಾಡ್ಕೋಬೇಕು, ಇನ್ಸರ್ಟ್ ಮಾಡ್ಕೋಬೇಕು ಅಂತ. ಓಕೆ, ಈ V2V ಕಮ್ಯುನಿಕೇಶನ್ ಡಿವೈಸ್ ಅಂದ್ರೆ ಏನು, ಇದನ್ನ ನೀವು ಗೂಗಲ್ ಅಲ್ಲಿ ಸ್ವಲ್ಪ ಸರ್ಚ್ ಮಾಡಬೇಕು. ಸಿಂಪಲ್ ಆಗಿ ಹೇಳೋದಾದ್ರೆ ಫ್ರೆಂಡ್ಸ್, ಈ ಡಿವೈಸ್ ಇಂದ ಕಾರ್ ಓಡಿಸ್ತಾರಲ್ಲ ಡ್ರೈವರು, ಅವರಿಗೆ ಕಾರ್ ಸ್ಪೀಡ್ ಬಗ್ಗೆ, ಕಾರ್ದು ಆಕ್ಸಿಲರೇಟರ್ ಬಗ್ಗೆ, ಕಾರ್ದು ಗೇರ್ ಬಗ್ಗೆ, ಈ ಕಾರ್ದು ಸಂಪೂರ್ಣ ಡೀಟೇಲ್ಸ್ ಅವರಿಗೆ ಅಲ್ಲಿಂದಲೇ ಮಾಹಿತಿ ಸಿಗ್ತಾ ಇರುತ್ತೆ. ಆ ಮೂಲಕ ಅವರು ಆಕ್ಸಿಡೆಂಟ್ ಗಳನ್ನ ತಡೆಗಟ್ಟಬಹುದು. ಇದು ಇದರ ಉದ್ದೇಶ. 2026 ಒಳಗೆ ಎಲ್ಲಾ ಕಾರುಗಳು, ಎಲ್ಲಾ ವೆಹಿಕಲ್ಗಳು ಈ V2V ಕಮ್ಯುನಿಕೇಶನ್ ಡಿವೈಸ್ ಅನ್ನ ಅಡಾಪ್ಟ್ ಮಾಡ್ಕೋಬೇಕು ಅಂತ ಹೇಳಿ ಸರ್ಕಾರ ಏನ್ ಮಾಡಿದೆ, ಮ್ಯಾಂಡೇಟ್, ಅಧಿಕೃತ ಆದೇಶವನ್ನ ಹೊರಡಿಸಿದೆ. ಸ್ನೇಹಿತರೆ, ಮುಂದಿನ ಹೆಡ್ಲೈನ್ ನ ಗಮನಿಸಿ. ಒಂದೇ ಹೆಡ್ಲೈನ್ ನಲ್ಲಿ ಎರಡು ಪದಗಳಿದೆ. ಒಂದು ಮಿಸ್ ಹ್ಯಾಪ್, ಮತ್ತೊಂದು ಗೆಟೆಡ್. ಮಿಸ್ ಹ್ಯಾಪ್ ಅಂತಂದ್ರೆ ಅಪಘಾತ, ಅವಘಡ ಅಥವಾ ದುರ್ಘಟನೆ, ಆಕ್ಸಿಡೆಂಟ್, ಅಂದ್ಕೊಂಡಿರ್ಲಿಲ್ಲ, ನಡೆದು ಬಿಡ್ತು. ಗಟ್ಟೆಡ್ ಅಂತಂದ್ರೆ GUTTED. ಗಟ್ಟೆಡ್ ಅಂತಂದ್ರೆ ಸಂಪೂರ್ಣ ನಾಶ. ಫೈರ್ ಆಕ್ಸಿಡೆಂಟ್ ಆದ್ರೆ ಅಲ್ಲಿ ಇರತಕ್ಕಂತಹ ಏನೇ ಆಗಿರ್ಬೋದು, ಅದೇನಾಗುತ್ತೆ, ಕಂಪ್ಲೀಟ್ಲಿ ಡಿಸ್ಟ್ರಾಯ್ ಆಗ್ಬಿಡುತ್ತೆ. ಓಕೆ, ಸಂಪೂರ್ಣ ನಾಶ. ಇದಕ್ಕೆ ಗಟ್ಟೆಡ್ ಅಂತ ಕರೆಯಲಾಗುತ್ತೆ. ಓಕೆ, BR ಹಿಲ್ಸ್ ನಲ್ಲಿ ಇತ್ತೀಚೆಗೆ ಏನಾಗಿದೆ, ಒಂದು ಫೈರ್ ಮಿಸ್ ಹ್ಯಾಪ್ ಅಂದ್ರೆ ಒಂದು ಬೆಂಕಿಯ ಅವಘಡ ಜರುಗಿದೆ. ಇದರಿಂದಾಗಿ ಅಲ್ಲಿ ಇದ್ದಂತಹ ಸುಮಾರು 8 ಶಾಪ್ಗಳು, 8 ಶಾಪ್ಸ್ ಆರ್ ಕಂಪ್ಲೀಟ್ಲಿ ಡೆಸ್ಟ್ರಾಯ್ಡ್ ಅಥವಾ ಆರ್ ಗಟ್ಟೆಡ್. ಅಂದ್ರೆ 8 ಶಾಪ್ಗಳು ಕಂಪ್ಲೀಟ್ ಆಗಿ ನಿರ್ನಾಮ ಆಗಿವೆ. ಯಾವತ್ರಿಂದ? ಬೈ ದ ಫೈರ್ ಮಿಸ್ ಹ್ಯಾಪ್, ಬೆಂಕಿಯ ದುರ್ಘಟನೆಯಿಂದ, ಬೆಂಕಿಯ ಅವಘಡದಿಂದ. ಸೊ ಸ್ನೇಹಿತರೆ, ಮಿಸ್ ಹ್ಯಾಪ್ ಅಂತಂದ್ರೆ ದುರ್ಘಟನೆ, ಗಟ್ಟೆಡ್ ಅಂತಂದ್ರೆ ಸಂಪೂರ್ಣ ವಿನಾಶ. ಸ್ನೇಹಿತರೆ, ಈ ದಿನದ ಪ್ರಶ್ನೆ ತುಂಬಾ ಸಿಂಪಲ್ ಆಗಿದೆ. ನನ್ನ ಮೂಡು, ನನ್ನ ಭಾವನೆ, ನನ್ನ ಮನಸ್ಥಿತಿ ಅವಾಗವಾಗ ಚೇಂಜ್ ಆಗ್ತಾ ಇರುತ್ತೆ, ಬದಲಾಗ್ತಾ ಇರುತ್ತೆ. ಬದಲಾಗೋದಕ್ಕೆ, ಚೇಂಜ್ ಆಗೋದಕ್ಕೆ ಇಂಗ್ಲಿಷ್ ಅಲ್ಲಿ ಮತ್ತೊಂದು ಪದ. ಆಪ್ಷನ್ ಎ ಮಿಸ್ ಹ್ಯಾಪ್, ಆಪ್ಷನ್ ಬಿ ಸ್ವಿಂಗ್, ಆಪ್ಷನ್ ಸಿ ಗೆಟೆಡ್, ಆಪ್ಷನ್ ಡಿ ಮ್ಯಾಂಡೇಟ್. ನಿಮ್ಮ ಉತ್ತರವನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಇಂದಿಗೆ ಸ್ನೇಹಿತರೆ, ಈ ವಿಡಿಯೋವನ್ನ ಮುಕ್ತಾಯಗೊಳಿಸೋಣ. ನಾಳೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಭೇಟಿ ಮಾಡೋಣ ಅಂತ ಹೇಳ್ತಾ, ನಮ್ಮ ಸಮಯಕ್ಕಾಗಿ ಧನ್ಯವಾದ.